ವೀಕ್ಷಕರೇ, ಕಾಲ ಪ್ರಗತಿಪರ ಆಗ್ತಾ ಹೋದಂತೆ ಅನೇಕ ಸಂಗತಿಗಳು ದಿನೇ ದಿನೇ ಸುಲಭ ಸಾಧ್ಯ ಆಗ್ತಿವೆ. ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಿದ್ದಂತೆ ಎಷ್ಟೋ ಪ್ರಕರಣಗಳನ್ನ ಪರಿಹಾರ ಮಾಡೋದಿಕ್ಕೆ ಹಾಗೂ ಸಾಕಷ್ಟು ವಿಷಯಗಳ ಬಗ್ಗೆ ರಿಸರ್ಚ್ ಮಾಡೋದಿಕ್ಕೆ ಅನುಕೂಲ ಆಗಿದೆ. ಈ ತಂತ್ರಜ್ಞಾನ ಕ್ರೈಮ್ ವಲಯದಲ್ಲೂ ಕೂಡ ಸಾಕಷ್ಟು ಸದ್ದನ್ನ ಮಾಡದಂತ ಸಂಗತಿ. ಸಿಸಿ ಕ್ಯಾಮೆರಾಗಳ ಆವಿಷ್ಕಾರ ವಿಶ್ವದ ಎಷ್ಟೋ ಕ್ರೈಮ್ಗಳನ್ನು ಕೂಡ ಯಶಸ್ವಿಯಾಗಿ ಭೇದಿಸುವಲ್ಲಿ ಹಾಗೂ ಅವುಗಳಿಗೆ ಸಂಬಂಧಪಟ್ಟಂತ ಕ್ರಿಮಿನಲ್ಗಳನ್ನ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಿಸೋದರಲ್ಲಿ ಇವು ಕಾರಣ ಆಗಿವೆ. ಸಿಸಿ ಕ್ಯಾಮೆರಾಗಳು ಮಾತ್ರವಲ್ಲದೆ ಈಗ ಯಾವುದೇ ಸೂಕ್ಷ್ಮವಾದಂತ ಅಪರಾಧವನ್ನ ಸ್ಟಡಿ ಮಾಡೋದಕ್ಕೆ ಇತರ ಹಲವು ವಿಧಾನಗಳನ್ನ ವೈಜ್ಞಾನಿಕ ಲೋಕ ಅಭಿವೃದ್ಧಿಪಡಿಸಿದೆ. ಅವುಗಳಲ್ಲಿ ಬ್ರೈನ್ ಮ್ಯಾಪಿಂಗ್ ಕೂಡ ಒಂದು. ವೀಕ್ಷಕರೇ, ಕಳೆದ ವಾರದಿಂದನೂ ಕೂಡ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಮತ್ತೊಮ್ಮೆ ಇಡೀ ರಾಜ್ಯಾದ್ಯಂತ ಭುಗಿಲೆದ್ದಂತಹ ಸಂಗತಿ ಅಂತ ನಿಮ್ಗೂ ಗೊತ್ತಿದೆ. ಈ ಒಂದು ಕೇಸಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಜನರ ವಿಚಾರಣೆ ನಡೆಸಿ ಅವರ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಏನಾದರೂ ಸುಳಿವು ಸಿಗಬಹುದು ಅನ್ನೋದು ಈಗ ಇದ್ರುವಂತಹ ಹೊಸ ವಿಚಾರ. ಎಷ್ಟೋ ಸೂಕ್ಷ್ಮ ಕೇಸ್ಗಳಲ್ಲಿ ಬ್ರೈನ್ ಮ್ಯಾಪಿಂಗ್ಗೆ ಬೇಕಾದಂತ ಅನುಮತಿಯನ್ನ ಕೋರ್ಟ್ನಿಂದಲೇ ಪಡೆದು ಸಂಬಂಧಪಟ್ಟಂತ ಆರೋಪಿಗಳನ್ನ ಅದಕ್ಕೆ ಗುರಿ ಮಾಡಿ ಸತ್ಯ ಸಂಗತಿಯನ್ನ ಬಯಲು ಮಾಡದಂತ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟು ಸಿಗ್ತವೆ. ಇದೇ ವಿಧಾನವನ್ನ ಈಗ ಸೌಜನ್ಯ ಕೇಸಲ್ಲೂ ಕೂಡ ಬಳಕೆ ಮಾಡಿದ್ರೆ ಏನಾದರೂ ವಿಷಯ ಗೊತ್ತಾಗೋದಕ್ಕೆ ಸಾಧ್ಯ ಅನ್ನೋದು ಹಲವರ ಅಭಿಪ್ರಾಯ. ಆದ್ರೆ ಈ ಒಂದು ಕೇಸಲ್ಲಿ ಈಗಾಗಲೇ 3 ಜನಕ್ಕೆ ಬ್ರೈನ್ ಮ್ಯಾಪಿಂಗ್ ಕೂಡ ನಡೆದು ಹೋಗಿದೆ. ಆದ್ರೆ ವೀಕ್ಷಕರೇ, ನಮ್ಮಲ್ಲಿ ಎಷ್ಟೋ ಜನಕ್ಕೆ ಈ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಏನು, ಇದನ್ನ ಯಾರು ಯಾವಾಗ ಹೇಗ್ ಮಾಡ್ತಾರೆ, ಯಾರ ಮೇಲೆ ಇದನ್ನ ಯಾವ ರೀತಿ ಪ್ರಯೋಗವನ್ನ ಮಾಡಲಾಗುತ್ತೆ ಹಾಗೂ ಇದರಿಂದ ಆಗುವಂತ ಪ್ರಯೋಜನಗಳು ಏನು ಅನ್ನುವಂತ ಸಂಗತಿ ಬಹುತೇಕ ಜನಕ್ಕೆ ಗೊತ್ತಿಲ್ಲ. ವೀಕ್ಷಕರೇ, ಇಲ್ಲಿ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಜೊತೆಗೆ ಪಾಲಿಗ್ರಾಫ್ ಟೆಸ್ಟ್ ಹಾಗೂ ನಾರ್ಕೋ ಟೆಸ್ಟ್ಗಳು ಕೂಡ ಇವೆ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಾವು ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಇರುವಂತಹ ಸಾಕಷ್ಟು ಸಂಗತಿಗಳನ್ನ ಆಸಕ್ತಿಕರವಾಗಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, 1980ರ ದಶಕದಲ್ಲಿ ಅಮೆರಿಕದ ವೈದ್ಯಕೀಯ ವಿಭಾಗ ಈ ಒಂದು ನ್ಯೂರೋಸೈನ್ಸ್ ಪ್ರಯೋಗವನ್ನ ಮೊದಲ ಬಾರಿಗೆ ಜಾರಿಗೆ ತರುತ್ತೆ. ಅಂದ್ರೆ ಅಮೆರಿಕದಲ್ಲಿ ನಡೆಯುವಂತ ಕೆಲವು ಸೈಕೋಟಿಕ್ ಕೇಸ್ಗಳು ಹಾಗೂ ಸೈಕಾಲಜಿಕಲ್ ಕ್ರೈಮ್ ಕೇಸ್ಗಳನ್ನ ಸುಲಭವಾಗಿ ಭೇದಿಸುವಂತ ಸಲುವಾಗಿ ಈ ಒಂದು ಬ್ರೈನ್ ಮ್ಯಾಪಿಂಗ್ ಮೆಥಡ್ ಶುರುವಾಗುತ್ತೆ. ಎಲೆಕ್ಟ್ರೋಎನ್ಸೆಫಾಲೋಗ್ರಾಮ್ ಅಂತ ಕರೆಯುವಂತ ಈ ಒಂದು ನ್ಯೂರೋಸೈನ್ಸ್ಗೆ ಸಂಬಂಧಪಟ್ಟಂತ ಒಂದು ಆಧುನಿಕ ಉಪಕರಣವನ್ನ ಈ ಒಂದು ಟೆಸ್ಟ್ಗೆ ಬಳಕೆ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ವ್ಯಕ್ತಿಯಲ್ಲಿ ಇರುವಂತಹ ಮೆದುಳಿನ ಯಾವ ಭಾಗ, ಅವನ ಎಲ್ಲ ಚಟುವಟಿಕೆಗಳು, ಭಾವನೆಗಳು, ಲೆಕ್ಕಾಚಾರಗಳು ಮತ್ತೆ ಭಾಷೆ, ಈ ರೀತಿ ಇಂಥ ಸಂಗತಿಗಳಿಗೆ ಕಾರಣ ಆಗಿದೆ ಹಾಗೂ ಅದನ್ನ ನಡೆಸುತ್ತೆ ಅನ್ನೋದನ್ನ ಪತ್ತೆ ಹಚ್ಚೋದು. ಇದಕ್ಕಾಗಿ ವೈದ್ಯರು ಸಂಬಂಧಪಟ್ಟಂತ ವ್ಯಕ್ತಿಯ ತಲೆ ಸುತ್ತ ಅವನ ಮೆದುಳಿನ ಭಾಗ ಕವರ್ ಆಗುವಂತೆ ಒಂದಷ್ಟು ಸೂಕ್ಷ್ಮ ನ್ಯೂರೋ ಸೆನ್ಸರ್ಗಳನ್ನ ಅಟ್ಯಾಚ್ ಮಾಡ್ತಾರೆ. ಇವುಗಳನ್ನ ಅವರ ಬಲಭಾಗದಲ್ಲಿರುವಂತಹ ಒಂದು ಸಣ್ಣ ಕಂಪ್ಯೂಟರ್ ಮಾನಿಟರ್ಗೆ ಕನೆಕ್ಟ್ ಮಾಡಲಾಗುತ್ತೆ. ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಹಾಗೂ ಮ್ಯಾಗ್ನೆಟೋಎನ್ಸೆಫಾಲೋಗ್ರಫಿ ಅನ್ನುವಂತ 2 ತರಹದ ಸೂಕ್ಷ್ಮ ಬ್ರೈನ್ ಇಮೇಜಿಂಗ್ ಟೆಕ್ನಿಕ್ಗಳ ಮೂಲಕ ಆ ವ್ಯಕ್ತಿಯ ಮೆದುಳಲ್ಲಿ ಅವನು ಈ ಹಿಂದೆ ಮಾಡದಂತ ಕೆಲಸಗಳ ಅಥವಾ ಅವನಾಡದಂತ ಮಾತುಗಳ ಅಥವಾ ಅವನ ಎಲ್ಲ ಆಲೋಚನೆಗಳ ಒಟ್ಟಾರೆಯ ನಕ್ಷೆ ವೈದ್ಯರಿಗೆ ಯಥಾವತ್ತಾಗಿ ಸಿಗುತ್ತೆ. ನಿಮ್ಗೆ MRI ಸ್ಕ್ಯಾನಿಂಗ್ ಬಗ್ಗೆ ಗೊತ್ತಿರಬಹುದು. ಈ ಒಂದು ಸ್ಕ್ಯಾನಿಂಗ್ ಬಗ್ಗೆ ಕೂಡ ನಾವು ನಿಮ್ಮದೇ ಈ ವಾಹಿನಿಯಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ನಿಮ್ಗೆ ಸರಳವಾಗಿ ಹೇಳಬೇಕು ಅಂದ್ರೆ ಇಲ್ಲಿ MRI ಸ್ಕ್ಯಾನಿಂಗ್ ಮೆಷಿನ್ ನಮ್ಮ ದೇಹದ ಹೊರಭಾಗದ ಮೇಲೆ ನಡೆಸುವಂತ ಟೆಸ್ಟ್ ಅನ್ನೇ ಬ್ರೈನ್ ಮ್ಯಾಪಿಂಗ್ಗೆ ಅಳವಡಿಸಲಾದಂತ ಯಂತ್ರಗಳು ನಮ್ಮ ಮೆದುಳಿನ ಒಳಗೆ ನಡೆಸ್ತವೆ. ಇದರಿಂದ ಆ ವ್ಯಕ್ತಿ ಏನೇ ಕೆಲಸ ಮಾಡುವಾಗ ಅಥವಾ ಅವನು ಪ್ರಜ್ಞೆಯಿಂದ ಎಚ್ಚರದಲ್ಲಿರುವಾಗ ಹಾಗೂ ಅವನು ಯಾವುದಾದ್ರೂ ತನಗೆ ಗೊತ್ತಿದ್ದಂತ ಭಾಷೆ ಮೂಲಕ ಸಂವಹನ ಮಾಡುವಾಗ ಅವನ ಮೆದುಳಿನ ಯಾವ ಭಾಗ ಸದಾ ಸಕ್ರಿಯವಾಗಿರುತ್ತೆ ಹಾಗೂ ಎಚ್ಚೆತ್ತಿರುತ್ತೆ ಮತ್ತು ಅವನಿಗೆ ಈ ಎಲ್ಲ ಕೆಲಸ ಮಾಡೋದಕ್ಕೆ ಅದು ಹೇಗೆಲ್ಲ ಸಹಾಯ ಮಾಡುತ್ತೆ ಅನ್ನುವುದರ ಸಂಪೂರ್ಣ ಚಿತ್ರಣ ವೈದ್ಯರಿಗೆ ಇದರಿಂದ ಸಿಗುತ್ತೆ. ಮುಖ್ಯವಾಗಿ ಇದು ಯಾವುದೇ ವ್ಯಕ್ತಿಯ ಅಥವಾ ರೋಗಿಯ ಬ್ರೈನ್ ಟ್ಯೂಮರ್ ಹಾಗೂ ಇತರ ಗಂಭೀರವಾದಂತಹ ಮೆದುಳಿಗೆ ಸಂಬಂಧಪಟ್ಟಂತ ಕಾಯಿಲೆಗಳನ್ನ ಪತ್ತೆ ಹಚ್ಚೋದಕ್ಕೆ ಸಹಾಯ ಮಾಡುವಂತ ವಿಧಾನ. ಇದಲ್ಲದೆ ಕೂಡ ಅಂದ್ರೆ ಮೆಡಿಕಲ್ನ ಹೊರತಾಗಿ ಕೂಡ ಇದರಿಂದ ಒಂದಷ್ಟು ತುಂಬಾ ಪ್ರಮುಖವಾದಂತ ಅನುಕೂಲತೆಗಳು ಕೂಡ ಇವೆ. ಇದರಿಂದ ವ್ಯಕ್ತಿಯ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ, ಆತ ಸದೃಢವಾಗಿದ್ದಾನ, ಸಮಸ್ಯಾತ್ಮಕವಾಗಿದ್ದಾನ, ಅವನು ಮಾನಸಿಕ ರೋಗಿನ ಅಥವಾ ಅವನು ಆರೋಗ್ಯವಂತ ವ್ಯಕ್ತಿನ ಅನ್ನೋದು ಕೂಡ ಇದರಿಂದ ತಿಳಿದು ಬರುತ್ತೆ. ಈ ಮೆದುಳಿನ ಕಸಿ ಹಾಗೂ ಮೆದುಳಿನ ಸರ್ಜರಿ ಇವತ್ತು ಕೂಡ ಯಾವುದೇ ವೈದ್ಯರಿಗೆ ಸವಾಲಾಗಿರುವಂತಹ ಒಂದು ವಿಷಯ. ಮನುಷ್ಯನ ಮೆದುಳು ಯಾವ ತರಹ ಕೆಲಸ ಮಾಡುತ್ತೆ, ಅದರೊಳಗಿರುವಂತಹ ಸೆನ್ಸರ್ಗಳು ಹಾಗೂ ನರಗಳು ಹೇಗೆಲ್ಲ ಪರಸ್ಪರ ಕನೆಕ್ಟ್ ಆಗಿವೆ, ಮೆದುಳಲ್ಲಿ ಎಷ್ಟು % ನೀರಿದೆ, ಇಲ್ಲಿಗೆ ಹೃದಯದಿಂದ ಪಂಪ್ ಆಗುವಂತ ರಕ್ತ ಯಾವ ರೀತಿ ಸರಬರಾಜಾಗುತ್ತೆ ಹಾಗೂ ಈ ಬ್ರೈನ್ ನರಗಳ ನೆಟ್ವರ್ಕ್ ಸಿಸ್ಟಮ್ ಮತ್ತು ಅವುಗಳ ಫಂಕ್ಷನಲ್ ಸಿಸ್ಟಮ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದರ ಎಲ್ಲ ಮಾಹಿತಿಯನ್ನು ಕೂಡ ಈ ಒಂದು ಬ್ರೈನ್ ಮ್ಯಾಪಿಂಗ್ ಮೂಲಕ ವೈದ್ಯರು ಅಥವಾ ನ್ಯೂರೋ ಸೈಂಟಿಸ್ಟ್ಗಳು ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಇದನ್ನ ಕ್ರೈಮ್ ವಲಯದಲ್ಲೂ ಕೂಡ ಅಪರಾಧಗಳನ್ನ ಪತ್ತೆ ಹಚ್ಚೋದಕ್ಕೆ ಹಾಗೂ ನಡೆಯಲಾದಂತ ಕ್ರೈಮ್ ಬಗ್ಗೆ ಬೇಕಿರುವಂತಹ ಮಾಹಿತಿಯನ್ನ ಕಲೆ ಹಾಕೋದಕ್ಕೂ ಕೂಡ ಬಳಕೆ ಮಾಡಲಾಗುತ್ತೆ. ಯಾವುದೇ ಕ್ರೈಮ್ ನಲ್ಲಿ ಹಲವು ಸಲ ಮಾನಸಿಕ ಅಸ್ವಸ್ಥರು ಹಾಗೂ ಬ್ರೈನ್ ಡಿಸಾರ್ಡರ್ ಇರುವಂತಹ ವ್ಯಕ್ತಿಗಳು ಕೂಡ ಇನ್ವಾಲ್ವ್ ಆಗಿರ್ತಾರೆ. ವೀಕ್ಷಕರೇ, ಇವತ್ತು ಬ್ರೈನ್ ಮ್ಯಾಪಿಂಗ್ ಎಷ್ಟೊಂದು ಅಭಿವೃದ್ಧಿಯಾಗಿದೆ ಅಂದ್ರೆ ಇದು ಮಾನಸಿಕ ಅಸ್ವಸ್ಥರ ಮೆದುಳಿನ ಕಾರ್ಯಕ್ಷಮತೆಯನ್ನು ಕೂಡ ಖಚಿತವಾಗಿ ಸೆರೆ ಹಿಡಿಯುತ್ತೆ. ಈ ಮೊದಲು ಸಂಮೋಹನ ನಿದ್ರೆಗೆ ಗುರಿ ಮಾಡಿ ಅಥವಾ ಲೈಟ್ ಡಿಟೆಕ್ಟರ್ ಬಳಸಿ ಇಂಥ ಅಪರಾಧಿಗಳನ್ನ ಅಧ್ಯಯನ ಮಾಡಲಾಗ್ತಿತ್ತು. ಇಲ್ಲಿಂದ ಸುಮಾರು 20 ವರ್ಷಗಳ ಕೆಳಗೆ ಉಂಟಾಗಿದ್ದಂತ ಛಾಪಾ ಕಾಗದ ಹಗರಣದ ಬಗ್ಗೆ ನೀವು ಕೇಳಿರಬಹುದು. ಇದರ ಮುಖ್ಯ ಆರೋಪಿ ಕರೀಂ ಲಾಲ್ ತೆಲ್ಗಿ
ಇವರು ಇಲ್ಲಿ ತಪ್ಪು ಮಾಡಿದ್ದರೋ ಇಲ್ವೋ ಅನ್ನೋದನ್ನ ಆಗ ಇವರನ್ನ ಸಂಮೋಹನ ನಿದ್ರೆಗೆ ಗುರಿ ಮಾಡಿ ಇವರಿಂದ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು. ಇನ್ನು ಈ ಬ್ರೈನ್ ಮ್ಯಾಪಿಂಗ್ ವಿಧಾನವನ್ನ ಭಾರತದಲ್ಲಿ ನಡೆದಂತ ಕೆಲವೇ ವಿರಳ ಕೇಸ್ಗಳಲ್ಲಿ ಅನುಸರಿಸಲಾಗಿದೆ. 2008ರಲ್ಲಿ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಆದಂತ ಆರುಷಿ ತಲ್ವಾರ್ ಎಂಬ ಬಾಲಕಿಯ ಹತ್ಯೆ ಪ್ರಕರಣ ದೇಶಾದ್ಯಂತ ಅವತ್ತಿನ ಕಾಲಕ್ಕೆ ತೀವ್ರ ಸಂಚಲನ ಉಂಟುಮಾಡಿತ್ತು. ಈ ಒಂದು ಕೇಸಲ್ಲಿ ಆಕೆ ಪೋಷಕರೇ ಅಪರಾಧಿಗಳು ಎಂಬ ಬಗ್ಗೆ ಸಾಕಷ್ಟು ಥಿಯರಿಗಳು ಇದ್ರೂ ಕೂಡ ಅವುಗಳನ್ನ ಸಾಬೀತು ಮಾಡೋದಕ್ಕೆ ಬೇಕಾದಂತ ಸಾಕ್ಷ್ಯಗಳು ಅಲ್ಲಿರಲಿಲ್ಲ. ಈ ಒಂದು ಕೇಸ್ ತನ್ನ ಆರಂಭದಲ್ಲಿಯೇ ಎಲ್ಲಾ ಸಾಕ್ಷ್ಯಗಳನ್ನು ಕೂಡ ಉದ್ದೇಶ ಪೂರ್ವಕವಾಗಿ ನಾಶ ಮಾಡಿಕೊಂಡು ಸಾಗಿತ್ತು. ಕೊನೆಗೆ ಕೋರ್ಟ್ನಿಂದಲೇ ವಿಶೇಷ ಅನುಮತಿ ಪಡೆದು ಈ ಒಂದು ಕೇಸಿನ ಎಲ್ಲಾ ಆರೋಪಿಗಳ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಕೂಡ ನಡೆಸಲಾಯಿತು. ಆದ್ರೆ ಅದರಿಂದನೂ ಕೂಡ ಈ ಒಂದು ಕೇಸ್ ಬಗೆಹರಿಲಿಲ್ಲ. ಇನ್ನು ನಾವು ಈ ಸೌಜನ್ಯ ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಈ ಒಂದು ಕೇಸಲ್ಲಿ ಆರೋಪಿಯಾಗಿ ಜೈಲು ಶಿಕ್ಷೆ ಅನುಭವಿಸಿದಂತ ವ್ಯಕ್ತಿ ಹೆಸರೇ ಸಂತೋಷ್ ರಾವ್. ಈ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ನಡೆಸಿದ್ರೆ ಇವನ್ಗೂ ಈ ಕೇಸ್ಗೂ ಇರುವಂತ ನಿಜವಾದ ಸಂಬಂಧ ಏನು, ಇವನು ಈ ಕೇಸಲ್ಲಿ ಯಾವ ರೀತಿ ಹೇಗೆ ಮತ್ತು ಯಾರಿಂದ ಸಿಕ್ಕಾಕೊಂಡ, ಸೌಜನ್ಯಳಿಗೂ ಇವ್ರ ನಡುವೆ ಇರುವಂತ ಕನೆಕ್ಷನ್ ಎಂಥದ್ದು ಎಂಬ ಸಾಕಷ್ಟು ವಿವರಗಳನ್ನ ಕಲೆ ಹಾಕೋದಕ್ಕೆ ಸಾಧ್ಯ ಇದೆ ಅನ್ನೋದು ಹಲವರ ಅಭಿಪ್ರಾಯ. ಆದ್ರೆ ವೀಕ್ಷಕರೇ, ಇದಕ್ಕೆ ಕೋರ್ಟ್ ಅನುಮತಿಯ ಜೊತೆಗೆ ಈ ಒಂದು ಟೆಸ್ಟ್ಗೆ ಒಳಗಾಗುವಂತ ವ್ಯಕ್ತಿಯ ಸಮ್ಮತಿ ಕೂಡ ತುಂಬಾ ಮುಖ್ಯ. ಅವರ ಒಪ್ಪಿಗೆ ಇಲ್ಲದೆ ಯಾವುದೇ ಕಾರಣಕ್ಕೂ ಬಲವಂತದಿಂದ ಅವ್ರ ಮೇಲೆ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಅನ್ನು ನಡೆಸೋದಕ್ಕೆ ಕಾನೂನುಬದ್ಧವಾಗಿ ನಮ್ಮಲ್ಲಿ ಅವಕಾಶ ಇಲ್ಲ. ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಬಗ್ಗೆ ಕೋರ್ಟ್ ಅನುಮತಿ ಕೊಟ್ರೆ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿರುವಂತ ಯಾವ ವ್ಯಕ್ತಿಗಳು ಈ ಒಂದು ಟೆಸ್ಟ್ಗೆ ಒಪ್ಕೊಳ್ತಾರೆ ಹಾಗೂ ಬೇರೆ ಯಾರು ಒಪ್ಕೊಳ್ಳೋದಿಲ್ಲ ಅನ್ನೋದ್ರ ಮೇಲೂ ಕೂಡ ಈ ಒಂದು ಕೇಸಲ್ಲಿ ಯಾರು ನಿಜವಾದ ತಪ್ಪಿತಸ್ಥರು ಅನ್ನೋದನ್ನ ವಿಂಗಡಿಸೋದಕ್ಕೆ ಸಾಧ್ಯ. ಕರ್ನಾಟಕದಲ್ಲಿ ಒಮ್ಮೆ ಆಗಿದಂತ ಚಿನ್ನದ ದರೋಡೆ ಪ್ರಕರಣವೊಂದನ್ನು ಬೇಯಿಸೋದಕ್ಕೆ ಪೊಲೀಸರು ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಿದ್ರು. ಕಳೆದ 18 ತಿಂಗಳಿಂದನೂ ಕೂಡ ಈ ಒಂದು ಕೇಸಲ್ಲಿ ಅಪರಾಧಿಗಳನ್ನ ಹಿಡಿಯೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿರಲಿಲ್ಲ. ಪೊಲೀಸರು ಈ ಒಂದು ಕೇಸಲ್ಲಿ ಬ್ರೈನ್ ಮ್ಯಾಪಿಂಗ್ ನಡೆಸಿ ನಿಜವಾದ ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ಕೊನೆಗೂ ಯಶಸ್ವಿಯಾಗಿದ್ರು. ಇದರ ಜೊತೆ ಪಾಲಿಗ್ರಾಫ್ ಟೆಸ್ಟ್ ಕೂಡ ನಡೆಸಲಾಗುತ್ತೆ. ಸರಳ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಇದು ಲೈ ಡಿಟೆಕ್ಟರ್ ಪರೀಕ್ಷೆ. 1921ರಲ್ಲಿ ಮೊದಲ ಬಾರಿಗೆ ಇದರ ಆವಿಷ್ಕಾರ ನಡೆದಿದ್ರೂ ಕೂಡ ನಮ್ಮ ದೇಶದಲ್ಲಿ ಬಹಳ ಇತ್ತೀಚೆಗೆ ಇದನ್ನ ತರಲಾಯಿತು. ಒಬ್ಬ ವ್ಯಕ್ತಿ ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಕೊಡುವಾಗ ಅವನ ಮೈ ಮೇಲೆ ಆಗುವಂತ ಗಮನಾರ್ಹ ಬದಲಾವಣೆಗಳನ್ನ ಹಾಗೂ ವ್ಯತ್ಯಾಸಗಳನ್ನ ಇದು ಪತ್ತೆ ಹಚ್ಚುತ್ತೆ. ಅವನು ಸತ್ಯವನ್ನೇ ಹೇಳುವಾಗ ಅವನ ಹೃದಯ ಬಡಿತ, ನಾಡಿ ಮಿಡಿತ ಹಾಗೂ ಚರ್ಮದ ಸ್ಥಿತಿಗತಿ ಇವೆಲ್ಲ ಯಾವ ತರ ಇರುತ್ತೆ ಹಾಗೂ ಅದೇ ವ್ಯಕ್ತಿ ಸ್ವಲ್ಪ ರಿಸ್ಕ್ ಅನ್ನ ತಗೊಂಡು ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಪಟ್ರೆ ಇವೆಲ್ಲ ಯಾವ ರೀತಿ ವ್ಯತ್ಯಾಸ ಆಗ್ತವೆ ಅನ್ನೋದನ್ನ ಈ ಒಂದು ಪರೀಕ್ಷಾ ವಿಧಾನ ಖಚಿತಪಡಿಸುತ್ತೆ. ಆದ್ರೆ ಈ ಒಂದು ಪರೀಕ್ಷಾ ವಿಧಾನದಲ್ಲಿ ಕೆಲವೊಮ್ಮೆ ಅವನು ಸತ್ಯ ಹೇಳುವಾಗಲೂ ಕೂಡ ಅವನ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ನಡೆಯಬಹುದು. ಹಾಗಾಗಿ ಇಲ್ಲಿ ಅವನಿಂದ ಸತ್ಯವನ್ನೇ ಹೊರತೆಗೆಯುವುದು ಹಾಗೂ ಅವನು ನಿಜವಾದ ಅಪರಾಧಿಯಿಂದ ಸಾಬೀತು ಮಾಡುವಂತ ಸಾಧ್ಯತೆ ಕೂಡ 50% ಮಾತ್ರ ಇರುತ್ತೆ. ಇನ್ನು ನಾರ್ಕೋ ಟೆಸ್ಟ್ ಅನ್ನುವಂತ ಪರೀಕ್ಷೆ ಕೂಡ ಕೆಲವು ಕೇಸ್ಗಳಲ್ಲಿ ನಡೆಯುತ್ತೆ. ಏನೇ ಆದ್ರೂ ಬ್ರೈನ್ ಮ್ಯಾಪಿಂಗ್ಗೆ ಹೋಲಿಸಿದ್ರೆ ಈ ಪಾಲಿಗ್ರಾಫ್ ಹಾಗೂ ನಾರ್ಕೋ ಟೆಸ್ಟ್ಗಳು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ ಅನ್ನ ಕೊಡೋದಿಲ್ಲ. ಇವುಗಳಿಗೆ ಹೋಲಿಸಿದ್ರೆ ಇಲ್ಲಿ ಬ್ರೈನ್ ಮ್ಯಾಪಿಂಗ್ ಹೆಚ್ಚು ಯಶಸ್ವಿ ಪರೀಕ್ಷಾ ವಿಧಾನ ಅಂತ ಅನ್ಸ್ಕೊಂಡಿದೆ. ಆದ್ರೂ ನಮ್ಮ ಕಾನೂನಲ್ಲಿ ಈ ಒಂದು ಪರೀಕ್ಷೆನ ಎಲ್ಲಾ ಕೇಸ್ಗಳಲ್ಲೂ ಕೂಡ ಎಲ್ಲರ ಮೇಲೆ ನಡೆಸೋದಕ್ಕೆ ಮುಕ್ತ ಅನುಮತಿ ಹಾಗೂ ಅವಕಾಶ ಸಿಗೋದಿಲ್ಲ. ಯಾವುದಾದ್ರೂ ಒಂದು ಕೇಸಲ್ಲಿ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಚರ್ಚೆ ಬಂದ್ರೆ ಅದನ್ನ ಮಾಡಬೇಕೋ ಬೇಡವೋ ಅನ್ನುವಂತ ಡಿಬೇಟ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಕೆಲವರು ಇದು ನಡೀಲಿ ಅಂತ ಹೇಳಿದ್ರೆ ಇನ್ನು ಕೆಲವರು ಇದು ಕಾನೂನು ಬಾಹಿರ, ಇದನ್ನು ನಡೆಸ್ಕೊಡುದು ಅಂತ ಬೊಬ್ಬೆ ಹೊಡ್ಕೊಳ್ತಾರೆ. ನಮ್ಮ ದೇಶದಲ್ಲಿ ಬೆರಳೆಣಿಕೆಯಷ್ಟು ಕೇಸ್ಗಳು ಬ್ರೈನ್ ಮ್ಯಾಪಿಂಗ್ ನಿಂದ ಸೂಕ್ತ ಪರಿಹಾರವನ್ನ ಕಂಡಿವೆ. ಇದನ್ನ ಒಂದ್ ವೇಳೆ ಸೌಜನ್ಯ ಕೇಸಲ್ಲೂ ಕೂಡ ಪ್ರಯೋಗ ಮಾಡಿದ್ರೆ ಹೊಸ ವಿಷಯಗಳು ಸಿಗುವಂತ ಸಾಧ್ಯತೆ ಜಾಸ್ತಿ ಇದೆ ಅಂತಾನೂ ಕೂಡ ಹೇಳಲಾಗುತ್ತೆ. ಆದ್ರೆ ಇದಕ್ಕೆ ಕಾನೂನಿನ ಅನುಮತಿ ಜೊತೆಗೆ ಆ ಒಂದು ಟೆಸ್ಟ್ಗೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಸಹಕರಿಸಬೇಕು. ಸುಪ್ರೀಂ ಕೋರ್ಟ್ ಈ ಒಂದು ಬ್ರೈನ್ ಮ್ಯಾಪಿಂಗ್ ನಡೆಸೋದಕ್ಕೆ ಮುಕ್ತ ಅವಕಾಶವನ್ನ ಕೊಟ್ಟಿಲ್ಲ. ಅದಕ್ಕೆ ಕಾರಣ ನಮ್ಮ ಸಂವಿಧಾನ. ಆರ್ಟಿಕಲ್ 23 ಯಾವುದೇ ವ್ಯಕ್ತಿಯ ಖಾಸಗಿತನ ಹಾಗೂ ಗೌಪ್ಯತೆಯನ್ನ ಸಂರಕ್ಷಿಸುತ್ತೆ. ಹೀಗಾಗಿ ಇಲ್ಲಿ ಪೊಲೀಸ್ ಅಥವಾ ಯಾರೇ ಇರಲಿ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ ಅವನಿಂದ ಯಾವುದೇ ಮಾಹಿತಿಯನ್ನ ಬಲವಂತವಾಗಿ ಹೊರತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಮಾಡೋದಕ್ಕೆ ಹೊರಟ್ರೆ ಅದು ಅಫೆನ್ಸ್ ಆಗುತ್ತೆ. ಕಾನೂನು ಯಾವುದೇ ವ್ಯಕ್ತಿಗೆ ವಿಚಾರಣೆಯ ಸಮಯದಲ್ಲಿ ಸುಮ್ಮನೆ ಮೌನದಿಂದ ಇರುವಂತಹ ಹಕ್ಕನ್ನು ಕೂಡ ಕೊಟ್ಟಿದೆ. ಮೇಲಾಗಿ ಇಂಥ ಪರೀಕ್ಷೆಗಳು ವ್ಯಕ್ತಿಯ ಖಾಸಗಿತನದ ದುರುಪಯೋಗ ಅಂತಾನೂ ಕೂಡ ಕೋರ್ಟ್ ಸ್ವತಃ ಹೇಳಿದೆ. ಹಾಗಾಗಿ ಇಂಥ ಪರೀಕ್ಷೆಗಳನ್ನ ಅಷ್ಟು ಸುಲಭವಾಗಿ ಯಾರ ಮೇಲೂ ಕೂಡ ನಡೆಸೋದಕ್ಕೆ ಬರೋದಿಲ್ಲ. ಇಂಥ ಪರೀಕ್ಷೆಗಳನ್ನ ನಡೆಸುವಂತ ಭಾರತದ ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಭಾರತೀಯ ಕಾನೂನು ಹಾಗೂ ನಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕೂಡ ಒಂದಷ್ಟು ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. ಈ ಯಾವುದನ್ನು ಕೂಡ ಮೀರಿ ಯಾವುದೇ ತನಿಖಾ ತಂಡ ಯಾರನ್ನು ಕೂಡ ಬಲವಂತವಾಗಿ ಈ ಒಂದು ಪರೀಕ್ಷೆಗೆ ಒಳಪಡಿಸೋ ಹಾಗಿಲ್ಲ. ಆದ್ರೆ ಆ ವ್ಯಕ್ತಿಯ ಒಪ್ಪಿಗೆ ಇದ್ರೆ ಖಂಡಿತವಾಗಿ ಇದನ್ನ ನಡೆಸೋದಿಕ್ಕೆ ಸಾಧ್ಯ ಇದೆ. ವೀಕ್ಷಕರೇ, ಈ ಸೌಜನ್ಯ ಪ್ರಕರಣ ಪ್ರತಿ ಸಲ ವೈರಲ್ ಆದಾಗಲೆಲ್ಲ ಇದರ ತನಿಖೆ ಬಗ್ಗೆ ಜೋರಾದ ಚರ್ಚೆಗಳು ಹೇಳ್ತವೆ. ಆದರೆ ಆಕೆ ಜನರಿಂದ ನಿಧಾನವಾಗಿ ಮರೆಯಾಗ್ತಿದ್ದಂತೆ ಈ ಎಲ್ಲಾ ಚರ್ಚೆಗಳು ಕೂಡ ನೆನೆಗುದಿಗೆ ಬೀಳ್ತವೆ. ಈ ಒಂದು ವಿಡಿಯೋ ಮೂಲಕ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಹಾಗೂ ಅದರ ಕುರಿತಾಗಿ ನೀವು ಒಂದಷ್ಟು ವಿಷಯಗಳನ್ನ ತಿಳಿದುಕೊಂಡ್ರಿ. ಇನ್ನು ಸೌಜನ್ಯ ಕೇಸಲ್ಲೂ ಕೂಡ ಈ ಒಂದು ಪರೀಕ್ಷೆ ನಡಿಬೇಕಾ ಅನ್ನುವ ಬಗ್ಗೆ ನಿಮ್ಮ ಮುಕ್ತ ಅನಿಸಿಕೆಗಳನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.